2 ಇಯರ್ಸ್ ಸಕ್ಸಸ್ಫುಲ್ ಜರ್ನಿ ಅಂತ ಅನಿಸ್ತಿದೆ ಹಾಗಿದ್ರೆ. ಆ, ವೈಯಕ್ತಿಕವಾಗಿ ನಾನು ನನ್ನ ಜರ್ನಿನ ಸ್ಟಡಿ ಮಾಡಿದಾಗ ಮೇಡಮ್, ಇಟ್ ವಾಸ್ ನಾಟ್ ಎ ಕೇಕ್ ವಾಕ್ ಫಾರ್ ಮೀ. Okay. ಈ 2 ವರ್ಷ ನಾನು ಆರೋಗ್ಯದಲ್ಲಿ ವಿಚಾರದಲ್ಲಿ ಅಥವಾ ಒಂದು ಖುಷಿಯಿಂದ ನಾನು ಮಾಡಿದೆ, ಖುಷಿಯಿಂದ ಮಾಡಿದೆ, ಇದು ಮಾಡಿದೆ. ಬಟ್ ನನ್ನ ಹೆಲ್ತ್ ಇಶ್ಯೂಸು ಅಥವಾ ನನಗೆ ಈ ಪರ್ಸನಲ್ ಕೆಲಸಗಳು ಅಥವಾ ಎಂದೂ ಈ ನೆಮ್ಮದಿಯಾಗಿ ಈ ಈ ನಿದ್ರೆ ಮಾಡುವಂಥ ಜಾಗ ಇದಾಗಿರಲಿಲ್ಲ. ನಾನು ಈ 10 ವರ್ಷದಲ್ಲಿ ದಿಸ್ ಆರ್ ದ ಟಫೆಸ್ಟ್ ಡೇಸ್. ಓಕೆ. ಬಟ್ ಅಲಾಂಗ್ ವಿತ್ ದಟ್ ಐ ಎಂಜಾಯ್ಡ್ ದಿ ಸಕ್ಸಸ್. ಯಾಕಂದ್ರೆ ಐ ಆಮ್ ಬೇಸಿಕಲಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಓಕೆ. I did my MSc PhD from agriculture background. Then I joined to Indian Forest Service. Then I came here for the making the soap. ಇವು ಮೂರು ಎಲ್ಲ ಈ ಡಿಫ್ರೆಂಟ್ ಈ ಸೆಕ್ಟರ್ಸ್ ಖಂಡಿತ. ಒಂದು ಈ ಕೃಷಿನೇ ಬೇರೆ ಇತ್ತು, ಫಾರೆಸ್ಟ್ನೇ ಬೇರೆ ಇತ್ತು. ಆಲ್ದೋ ದೇ ಆರ್ ಅಲೈಡ್ ಸಬ್ಜೆಕ್ಟ್ಸ್ ಆದ್ರೂ ಅಲ್ಲಿ ಇತ್ತು. ಸೋಪ್ ಮಾಡಕ್ ಬಂದಾಗ ಐ ಆಮ್ ಆಲ್ಸೋ ಗೇನ್ ನ್ಯೂ ಟು ಎನಿವನ್. ಈಗ ನೀವೇನ್ ಬಂದಿದ್ರು ಹಾಗೆ ನಾ ಬಂದೆ. ಅದು ಬಂದಿದ್ದು ಎಂತ ಪರಿಸ್ಥಿತಿ ಇತ್ತು ಅಂತಂದ್ರೆ ತುಂಬಾ ಒಂದು ಈ ಸಂದಿಗ್ಧ ವಾತಾವರಣ, ಒಂದು ಗೊಂದಲಮಯ ವಾತಾವರಣ ಇತ್ತು.